ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತ ಸವದತ್ತಿ ರೇಣುಕಾ ಯಲ್ಲಮ್ಮನ ಬಗ್ಗೆ ತಿಳ್ಕೊಳ್ಳೋಣ ಅಂತ. ರೇಣುಕಾ ಯಲ್ಲಮ್ಮನ ಮಹಿಮೆ ಭಾಳ ದೊಡ್ಡದದ ರೀ. ಎಲ್ಲರೂ ದೇವಿನ ಪೂಜಿಸ್ತಾರೆ, ಮನೆ ದೇವ್ರು ಇರಲಿ ಬಿಡಲಿ, ಆದ್ರೆ ಯಲ್ಲಮ್ಮನ ಪೂಜೆ ಮಾಡೋದು ಮಾತ್ರ ಯಾರೂ ಬಿಡಂಗಿಲ್ಲ. 5 ವಾರ ಉಪ್ಪಿಲ್ಲದ ಉಪವಾಸ ಮಾಡಿ ಬೇವು ಇಳಿಸ್ಕೊಳ್ಳೋದು ಎಲ್ಲರ ಮನೆಯಲ್ಲೂ ಪದ್ಧತಿ ಇದ್ದೇ ಇರ್ತದೆ. ನಮ್ಮ ಮನೆಯೊಳಗೆ 5 ವಾರ ಉಪವಾಸ ಮಾಡಿದಾಗ ಜೋಗ ಬೇಡೋ ಪದ್ಧತಿ ಅದ ರೀ. 5 ಮನೆಗೆ ಹೋಗಿ ಜೋಗನ್ನು ಬೇಡಿ ಬರೋದು ಪದ್ಧತಿ ಅದ ನಮ್ಮ ಮನ್ಯಾಗ. ಅದು ಒಬ್ಬೊಬ್ಬರ ಮನೆಯಾಗ ಇರ್ತದೆ, ಒಬ್ಬೊಬ್ಬರ ಮನೆಯಾಗ ಇರಂಗಿಲ್ಲ. ನೀವು ಕೇಳಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟ ಯಾವುದರ ಕಾಯಿಲೆ ಬಂತು ಅಂದ್ರೆ ಮೊದಲು ಯಾರಿಗಾರ ಕೇಳಿದ್ರೆ ದೊಡ್ಡವರು ಹೇಳೋದೇ ಯಲ್ಲಮ್ಮನ ಉಪವಾಸ ಮಾಡು, ರೇಣುಕಾ ಯಲ್ಲಮ್ಮನ ಉಪವಾಸ ಮಾಡು ಅಂದ್ರೆ ಹೋಗ್ತದ ಅಂತ ಹೇಳ್ತಾರೆ. ಅದು ನಿಜನೂ ಕೂಡ, ನಮಗೂ ಕರೆ ಆಗ್ಯದ್ರಿ. ಅದು ಉಪವಾಸ ಮಾಡೋದ್ರಿಂದ ಭಾಳ ಒಳ್ಳೇದದ. ಅವಾಗೆಲ್ಲ ಪೌರಾಣಿಕ ನಾಟಕಗಳನ್ನು ಭಾಳ ಕರೆಸ್ತದ್ರಿ ಊರೊಳಗೆ. ಆಮೇಲೆ ಊರನವ್ರನ್ನೇ ಕಲ್ತು ನಾಟಕಗಳನ್ನು ಮಾಡ್ತಿದ್ರು. ನಾ 5-6 ಇರ್ಬೋದು. ಅವಾಗನ 3 ರೇಣುಕಾ ಯಲ್ಲಮ್ಮ ಅಂತಿಕೊಂಡು ನಾಟಕ ಮಾಡಿದರು. ಆ ದೃಶ್ಯಗಳು ಇನ್ನೂ ನೆನಪಿದ್ದಾವ್ರಿ ನನಗೆ. ಅದು ಇನ್ನಾದರೂ ಆ ನಾಟಕ ನೋಡಿದ್ರೆ ಕಣ್ಣು ಮುಂದೆ ಕಟ್ಟಿದಂಗೆ ಆಗ್ಯದ ನೋಡ್ರಿ. ಇವಾಗೆಲ್ಲ ಅಂಥ ನಾಟಕ ನೋಡ್ಲಿಕ್ಕೆ ಇಂಟ್ರೆಸ್ಟೂ ಇರಂಗಿಲ್ಲ, ಕರೆಸೋದೂ ಇಲ್ರಿ. ಇನ್ನು ನಾಟಕಕ್ಕೆ ಹೋಗೋದು ಎದಕ್ಕಂದ್ರೆ ನಡು ಕಾಮಿಡಿ ಬರ್ತಾವಲ್ಲ, ಅದನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಪೌರಾಣಿಕ ನಾಟಕನ ಯಾರು ನೋಡೋ ಜಮಾನ ಹೋಗ್ಬಿಟ್ಟದ್ರಿ ಈಗ ರೇಣುಕಾನ ಬಗ್ಗೆ ಹೇಳ್ಬೇಕಂದ್ರೆ, ಇವರ ತಂದೆ ರೇಣುಕರಾಜ, ತಾಯಿ ಭೋಗಾವತಿ. ಇವರು ಹೊಟ್ಟಿಯೊಳಗೆ ರೇಣುಕಾ ಹುಟ್ಟುತ್ತಾಳ. ಒಂದ್ಸಲ ಗೆಳತಿಯರ ಜೊತೆ ಹೋಗೋ ಮುಂದಾಗ ಜಮದಗ್ನಿನ ನೋಡ್ತಾಳ. ಜಮದಗ್ನಿನ ನೋಡಿ ಅವನ ಮೇಲೆ ಮನಸ್ಸಾಗ್ತದೆ ರೇಣುಕಾಗ. ಅವನ್ನೇ ಮಾಡ್ಕೋತೀನಿ ಅಂತ ಹಠ ತೊಡ್ತಾಳ. ಅವ್ರ ತಂದೆ ತಾಯಿ ಎಲ್ಲ ಬ್ಯಾಡ ಅಂತಾರೆ. ಅವನಿಗೆ ಸಿಟ್ಟು ಭಾಳದ, ಅವನ ಹತ್ರ ಏನೂ ಇಲ್ಲ, ಬ್ಯಾಡ ನೀನು ಅವನ ಜೊತೆ ಮದುವೆ ಆದ್ರೆ ಚಲೋ ಇರಂಗಿಲ್ಲ ಅಂತಿಕೊಂಡು ಅವ್ರ ತಂದೆ ತಾಯಿ ಎಷ್ಟು ತಡೆದ್ರೂ ಕೂಡ ರೇಣುಕಾ ಹಠ ಮಾಡಿ ಜಮದಗ್ನಿನ ಮದುವೆ ಆಗಿಬಿಡ್ತಾಳೆ. ಮದುವೆಯಾಗಿ ಬಂದಮೇಲೆ ಜಮದಗ್ನಿ ಸಿಟ್ಟು ಹೇಳತ್ತಿರದ್ರಿ. ಭಾಳ ಅಂದ್ರೆ ಭಾಳ ಸಿಟ್ಟಿರ್ತದೆ ಜಮದಗ್ನಿಗೆ. ಅದೇ ರೀತಿ ರೇಣುಕಾಗ ಭಾಳ ತಾಳ್ಮೆ ರೀ. ಕರೆಗೂ ಅವ್ರನ್ನ ನೋಡಿ ಕಲಿಬೇಕ್ರಿ ನಾವು ಹೆಣ್ಮಕ್ಳು. ರೇಣುಕನಂತ ತಾಳ್ಮೆ ಕೊಡವ್ವ ದೇವ್ರೇ ಅಂತ ಕೇಳ್ಕೊಬೇಕು ನಾವು. ಅಷ್ಟು ತಾಳ್ಮೆ ರೀ. ಅಷ್ಟು ಸಿಟ್ಟಿದ್ದ ಗಂಡನ ಜೊತೆನೂ ರೇಣುಕಾ ಒಂದಿನೂ ಸಿಟ್ಟು ಮಾಡದೆ ಬದುಕ್ತಿರ್ತಾಳ್ರಿ. ಹಿಂಗೆ ಪೂಜೆ ಮಾಡುವಾಗ ಆಕೆ ನೀರು ತೊಗೊಂಬಂದಿರ್ತಾಳೆ. ರೇಣುಕಾ ಡೈಲಿ ನೀರು ತರ್ತಿರ್ತಾಳೆ. ಹೆಂಗೆ ನೀರು ತರ್ತಿರ್ತಾಳೆ ಅಂದ್ರೆ, ಉಸ್ಗಿನ ಕೊಡ ಮಾಡಿ ಹಾವಿನ ಸಿಂಬಿಲೆ ನೀರು ತೊಗೊಂಡು ಬರ್ತಿರ್ತಾಳೆ. ಹೀಗೆ ಒಂದಿನ ಪೂಜೆ ಮಾಡುವಾಗ ನೀರು ತೊಗೊಂಡು ಬಾ ಅಂತ ಕಳಿಸಿದಾಗ ಜಮದಗ್ನಿ ಹೇಳಿ ಕಳಿಸಿರ್ತಾನೆ. ಅಲ್ಲಿ ನದಿ ಹತ್ರ ಯಾರಾದರೂ ಈಶಾಡ್ತಿದ್ರಂದ್ರೆ ನದಿ ಒಳಗೆ ಆ ಕಡೆ ನೋಡಬೇಡ ಅಂತ ರೇಣುಕಾಗ ಮೊದಲೇ ಹೇಳಿರ್ತಾನೆ. ಆದ್ರೆ ಕೆಡುಕು ಮಾಡೋರು ಜನ ಮೊದಲಿಂದನೂ ಇದ್ದಾರೆ. ಅಲ್ಲಿ ಗಂಧರ್ವರು ಬೇಕಂತಲೇ ಜಲಕ್ರೀಡೆ ಆಡ್ತಿರ್ತಾರೆ ಈಕೆಗೆ ಇದು ಮಾಡಬೇಕು ಅಂತಿಕೊಂಡು. ಅವಾಗ ಈ ರೇಣುಕಾ ಕಣ್ಣು ಆ ಕಡೆ ಹೋಗ್ಬಿಡ್ತದೆ. ಅವ್ರು ನೋಡ್ಕೊಂಡು ನಿಂತು ಬಿಡ್ತಾಳೆ. ಅದು ಆಮೇಲೆ ಒಮ್ಮಿಂದೊಮ್ಮೆ ತಡ್ಕಂಡು ನೆನಪಾಗ್ತದೆ, ಓ ನನ್ನ ಗಂಡ ಆ ಕಡೆ ನೋಡ್ಬೇಡ ಅಂದಿದ್ರಲ್ಲ ಅಂತಿಕೊಂಡು ಅದು ನೆನಪಾಗಿ ಉಸುಗಿನ ಕೊಡ ಮಾಡ್ಲಿಕ್ಕೆ ಹೋಗ್ತಾಳೆ. ಒಟ್ಟ ಬಿಂದಿಗೆ ಆಗಂಗೆ ಇಲ್ಲರಿ. ಅದು ಹಾವು ಸಿಂಬಿನೂ ಆಗಂಗಿಲ್ಲ. ಅವಾಗ ಏನು ಮಾಡಬೇಕು, ಏನೋ ತೋಚಿಲಾರ್ದೆ ಬಂದು ಗಂಡನ ಮುಂದೆ ಹಿಂಗೆ ಮಾಡಿದೆ ನಾ ತಪ್ಪು ಅಂತ ಹೇಳ್ತಾಳ. ಮೊದಲೇ ಜಮದಗ್ನಿ ಸಿಟ್ಟಂದ್ರೆ ಸಿಟ್ಟು ಶಾಪ ಕೊಟ್ಟು ಬಿಡ್ತಾನ್ರಿ ತಟಕ್ಕನ. ಅವಾಗ ಶಾಪ ಕೊಟ್ಟಾಗ ರೇಣುಕಾ ಮೈ ತುಂಬೆಲ್ಲ ಗುಳ್ಳಿಗಳು ಆಗಿ ಒಂಥರ ವಿಕಾರವಾಗಿ ಬಿಡ್ತಾಳೆ ರೇಣುಕಾ. ಅವಾಗ ಮನೆ ಬಿಟ್ಟನೆ ಹೊರಗೆ ಹಾಕಿಬಿಡ್ತಾನೆ. ಹೊರಗೆ ಹಾಕಿದಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಾರ್ದ ಹಿಂಗೆ ಬರುವಾಗ ಎಕ್ಕಯ್ಯ ಜೋಗಯ್ಯ ಅಂತ 2 ಋಷಿಗಳು ಕಾಣ್ತಾರ ರೇಣುಕಾಗ. ಅವರು ಒಂದು ಉಪಾಯ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ಬಾವಿ ಇರ್ತದ್ರಿ, ಅಲ್ಲಿ ಸ್ನಾನ ಮಾಡು, 3 ದಿನ ವ್ರತ ಮಾಡು, ಅವಾಗ ನಿನ್ನ ಗಂಡನ ನೀವು ಹೋಗಿ ಸೇರ್ಬೋದು ಅಂತಿಕೊಂಡು ಹೇಳಿದಾಗ ರೋಗ ಎಲ್ಲ ವಾಸಿ ಮಾಡಿಕೊಂಡು ಮತ್ತೆ ಗಂಡನ ಹತ್ರ ಬರ್ತಾಳ. ಬಂದಾಗ ಜಮದಗ್ನಿಗೆ ಇನ್ನೂ ಸಿಟ್ಟು ಇಳಿದಿರಂಗೇ ಇಲ್ರಿ. ಆ ಸಿಟ್ಟಿನೊಳಗನೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಾರ್ದ ಮತ್ತೆ ಯಾಕೆ ಬಂದಿ ನೀನು ಅಂತಿಕೊಂಡು ಮಕ್ಕಳನ್ನ ಕರಿತಾನ್ರಿ. 3 ಮಂದಿ ಮಕ್ಕಳನ್ನ ಕರೆದು ನಿಮ್ಮ ತಾಯಿ ಸಿರ ಕಡೀರಿ ಈಗನೇ ಅಂತ ಹೇಳ್ತಾರೆ. ಆಗ ಅವ್ರ ಮಕ್ಕಳು ಒಪ್ಪಂಗಿಲ್ರಿ. ಒಪ್ಪಲಾರ್ದಾಗ ಆಗಣ ಆ ಮಕ್ಕಳನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತಾನ್ರಿ ಜಮದಗ್ನಿ. ಅವಾಗ ಪರಶುರಾಮನ್ ಕರಿತಾನ್ರಿ ಜಮದಗ್ನಿ. ರಾಮ ಅಂದ ತಕ್ಷಣ ಪರಶುರಾಮ ಜಪ ಮಾಡ್ಲಿಕ್ಕೆ ಕೂತಿರ್ತಾನ. ತಂದೆ ಕರೆದ ಧ್ವನಿ ಕೇಳಿ ಥಟ್ಟನೆ ಬಂದು ನಿಂತ್ಕೋತಾನ. ನಿಂತ್ಕೊಂಡು ಕಡಿ ನಿನ್ನ ತಾಯಿ ಸಿರಾನ ಅಂತಂದ ತಕ್ಷಣ ಹಿಂದೆ ಮುಂದೆ ತೊಳೆಂಗೆ ಇಲ್ರಿ ಅವ. ತಂದೆ ಮಾತು ಕೇಳೋಣನೆ ತಾಯಿ ಶಿರ ಕಡ್ದೇ ಬಿಡ್ತಾನ. ಆಮೇಲೆ ಜಮದಗ್ನಿ ಶಭಾಷ್ ಮಗನೇ ಅಂತಿಕೊಂಡು ನಿನಗೇನು ಬೇಕು 3 ವರ ಬೇಡು ಅಂತ ಮಗನಿಗೆ ಕೇಳಿದಾಗ ರಾಮ ಕೇಳ್ತಾನ, ನನ್ನ 3 ತಮ್ಮಂದಿರನ್ನೇನು ಸುಟ್ಟು ಭಸ್ಮ ಮಾಡಿರಲ್ಲ ಅವ್ರನ್ನ ಬದುಕಿಸು ಅಂತ ಕೇಳ್ತಾನೆ. ಅವ್ರನ್ನೂ ತಥಾಸ್ತು ಅಂತೇಳಿ ಜಮದಗ್ನಿ ಬದುಕಿಸ್ತಾನೆ. ಆಮೇಲೆ ನನ್ನ ತಾಯಿನ ಬದುಕಿಸು ಅಂತ ಕೇಳ್ತಾನೆ ರಾಮ. ಅವಾಗ ತಾಯಿನೂ ಕೂಡ ಬದುಕಿಸ್ತಾನೆ. ಇನ್ನೊಂದು ಏನು ಕೇಳು ಅಂದಾಗ ನಿಮ್ಮಲ್ಲಿರುವ ಸಿಟ್ಟನ್ನು ಬಿಡ್ರಿ ಅಂತೇಳಿ ತಂದೆಗೆ ಕೇಳ್ತಾನ.
ಆವಾಗ ಒಂದು ಸ್ವಲ್ಪ ಅವ್ರಿಗೆ ಇದು ಆಗ್ತದೆ. ಆದ್ರೂ ಅದನ್ನು ಸಿಟ್ಟನು ಒಂದು ದೇವತೆನೇ ರೀ. ಅದನ್ನು ಅವನಿಂದ ದೂರ ಮಾಡ್ಕೋತಾನೆ. ದೂರ ಮಾಡ್ಕೊಂಡ್ಮೇಲೆ ಜಮದಗ್ನಿ ಭಾಳ ನೋವುಗಳನ್ನು ಅನುಭವಿಸ್ತಾನೆ ರೀ. ಅವನು ಸಿಟ್ಟು ಕಡಿಮೆ ಆಗಿದ್ದು ನೋಡಿ ಜನಗಳೆಲ್ಲ ದುರುಪಯೋಗ ಭಾಳ ಪಟ್ಕೋತಾರೆ ರೀ. ಅದು ಭಾಳ ಅದ ಕತೆ. ಆವಾಗ ಪರಶುರಾಮ ಅಮ್ಮನ ಬದುಕಿದ್ದು ನೋಡಿ ಖುಷಿಯಾಗಿ ಎಲ್ಲರೂ ಖುಷಿಯಿಂದ ಇರ್ತಾರೆ. ಇಷ್ಟು ನನಗೆ ತಿಳಿದಷ್ಟು ಹೇಳಿನಿ. ಏನು ಭಾಳ ಅದ ರೀ ರೇಣುಕಾನ ಬಗ್ಗೆ ಹೇಳಬೇಕಂದ್ರೆ ಭಾಳ ಅದ ಎಲ್ಲ ಮುಂದೆ. ಅದಕ್ಕೆ ಹೇಳ್ತಾರೆ ಎಲ್ಲರ ತಾಯಿ ಎಲ್ಲಮ್ಮ ಅಂತ. ಈಗ ಎಲ್ಲಮ್ಮನ ಬಗ್ಗೆ ಒಂದು ಹಾಡದ ಕೇಳೋಣಂತ ಬರ್ರಿ. ಉಧೋ ಉಧೋ ಎಲ್ಲಮ್ಮ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ರೇಣುಕರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ. ರೇಣುಕರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ. ಹುಟ್ಟಿ ಬಂದೆ ಹೊಟ್ಟಿಯಲ್ಲಿ, ಹುಟ್ಟಿ ಬಂದೆ ಹೊಟ್ಟಿಯಲ್ಲಿ. ಹುಟ್ಟಿ ಬಂದೆ ಹೊಟ್ಟಿಯಲ್ಲಿ, ಹಾಕಿ ತೂಗ್ಯಾರ ತೊಟ್ಟಿಲಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಸರ್ಪಿನ ಶಿಂಬಿ ತಲಿಯ ಮ್ಯಾಲೆ, ಉಸ್ಕಿನ ಕೊಡ ಅದರ ಮ್ಯಾಲೆ. ಸರ್ಪಿನ ಶಿಂಬಿ ತಲಿಯ ಮ್ಯಾಲೆ, ಉಸ್ಗಿನ ಕೊಡ ಅದರ ಮ್ಯಾಲೆ. ನೀರು ತುಂಬಿತು ನದಿಯಲ್ಲಿ, ನೀರು ತುಂಬಿತು ನದಿಯಲ್ಲಿ. ನೀರು ತುಂಬಿತು ನದಿಯಲ್ಲಿ, ಕೊಡ ಬಿತ್ತ ಭೂಮಿ ಮ್ಯಾಲೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಪರಮೇಶ್ವರ ಬಂದಾನಲ್ಲಿ ಪತಿ ಭಕ್ತಿ ನೋಡುವುದಕ್ಕಾಗಿ. ಪರಮೇಶ್ವರ ಬಂದಾನಲ್ಲಿ ಪತಿ ಭಕ್ತಿ ನೋಡುವುದಕ್ಕಾಗಿ. ಶಾಪ ಕೊಟ್ಟ ಋಷಿಯಲ್ಲಿ, ಶಾಪ ಕೊಟ್ಟ ಋಷಿಯಲ್ಲಿ. ಶಾಪ ಕೊಟ್ಟ ಋಷಿಯಲ್ಲಿ, ರೋಗ ಹುಟ್ಟಿತು ಮೈಯಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಏನು ಬೇಡತಿ ಬೇಡೋ ರಾಮ, ಬೇಡಿದ್ ಕೊಡುವೆ ಹಸ್ತದಲ್ಲಿ. ಏನು ಬೇಡತಿ ಬೇಡೋ ರಾಮ, ಬೇಡಿದ್ ಕೊಡುವೆ ಹಸ್ತದಲ್ಲಿ. ತಾಯಿ ಶಿರಾ ಬೇಡ್ಯಾನಲ್ಲಿ, ತಾಯಿ ಶಿರಾ ಬೇಡ್ಯಾನಲ್ಲಿ. ತಾಯಿ ಶಿರಾ ಬೇಡ್ಯಾನಲ್ಲಿ, ಧಡಾನ್ ಬಿತ್ತ ಭೂಮಿ ಮ್ಯಾಲೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಹೂವ ಪತ್ರಿ ತಟ್ಟಿಯಲ್ಲಿ, ಪಾದ ಸೇವೆ ಮಾಡ್ಯಾಳಲ್ಲಿ. ಹೂವ ಪತ್ರಿ ತಟ್ಟಿಯಲ್ಲಿ, ಪಾದ ಸೇವೆ ಮಾಡ್ಯಾಳಲ್ಲಿ. ಪರಮೇಶ್ವರ ಬಂದಾನಲ್ಲಿ, ಪರಮೇಶ್ವರ ಬಂದಾನಲ್ಲಿ. ಪರಮೇಶ್ವರ ಬಂದಾನಲ್ಲಿ, ವರ ಕೊಟ್ಟು ಹರ್ಷನಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಇಷ್ಟೊತ್ತು ಎಲ್ಲಮ್ಮನ ಮಹಿಮೆ ಹಾಗೂ ಹಾಡು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ನಾ ಹೇಳಿದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.